ನಗುವಿನಂತೆಯೇ ಅಳುವು. ಸರ್, ನಿಮಗೆ ಪ್ರೇಮದಲ್ಲಿ ಸೋತ ಅನುಭವ ಇದೆಯೇ ಎಂದು ಗಂಭೀರ ಮುಖ ಹೊತ್ತು ಕೇಳಿದ ಒಬ್ಬ ಹುಡುಗ. ನಿನ್ನ ಸಮಸ್ಯೆ ಏನಪ್ಪ ಎಂದು ಕೇಳಿದೆ. ಲವ್ ಫೇಲ್ಯೂರ್ ಸರ್, ಸಹಿಸಕ್ಕಾಗ್ತಾ ಇಲ್ಲ. ನನಗೆ ಬದುಕೋಕೆ ಇಷ್ಟ ಇಲ್ಲ ಸರ್, ಆದರೆ ಅವಳು ಮಾತ್ರ ಸಂತೋಷವಾಗಿ ಇನ್ನೊಬ್ಬನನ್ನು ಮದುವೆ ಮಾಡಿಕೊಂಡು ಹೋಗ್ಬಿಟ್ಲು ಸರ್. ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಹೋದೆ, ಅದರಲ್ಲೂ ಫೇಲ್ಯೂರ್ ಸರ್. ನೀವು ನಿಮ್ಮ ಎಷ್ಟೋ ಪ್ರೇಮಗಳ ಬಗ್ಗೆ ಹೇಳ್ತಾ ಇರ್ತೀರಿ, ನೀವು ಪ್ರೇಮದಲ್ಲಿ ಎಂದೂ ಸೋತೇ ಇಲ್ವಾ ಸರ್ ಎಂದು ವಿರಕ್ತಿಯಿಂದಲೋ ಅಸೂಯೆಯಿಂದಲೋ ಕೇಳಿದ. ನನಗೆ ನಗು ಬಂತು. ಪ್ರೇಮಗಳ ಬಗ್ಗೆ ನಾನು ಇಷ್ಟೆಲ್ಲ ಮಾತನಾಡುತ್ತಿದ್ದೇನೆ ಎಂದರೆ ಅದು ಅಷ್ಟು ವಿಫಲ ಪ್ರೇಮಗಳು ನನ್ನ ಹಿಂದೆ ಇವೆ ಎಂದಲ್ಲವೇ ಅರ್ಥ. ಗಂಡಸರು ತಮ್ಮ ಪ್ರೇಮದಲ್ಲಿನ ಸೋಲುಗಳನ್ನು ಗುಂಡು ಹಾಕಿ ಯಾರ ಬಳಿಯಾದರೂ ಹೇಳಿಕೊಂಡು ಸಾಂತ್ವನ ಪಡೆಯುತ್ತಾರೆ. ಆದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ತುಂಬ ಮೋಸ. ಅವರ ಬಿಕ್ಕಳಿಕೆ ಯಾರ ಕಿವಿಗೂ ಬೀಳುವುದಿಲ್ಲ. ಹಸೆಮಣೆಯಲ್ಲಿ ತಲೆ ತಗ್ಗಿಸಿ ತಾಳಿ ಕಟ್ಟಿಸಿಕೊಳ್ಳುವ ಹೆಣ್ಣು ಮಕ್ಕಳ ಕಣ್ಣಂಚಿನಲ್ಲಿ ಹೆಪ್ಪುಗಟ್ಟಿದ ಕಣ್ಣೀರನ್ನು ಸುತ್ತಲೂ ಅಷ್ಟು ಜನವಿದ್ದು ಯಾರೂ ನೋಡುವುದೇ ಇಲ್ಲ. ಯಾವ ಪತ್ರಿಕೆಯನ್ನು ಬಿಡಿಸಿದರೂ ಭಗ್ನ ಪ್ರೇಮದಿಂದಾಗಿ ಆತ್ಮಹತ್ಯೆಗಳಾದ ಸುದ್ದಿಗಳು ಕಣ್ಣಿಗೆ ರಾಚುತ್ತವೆ. ಪ್ರೀತಿಸಿದವರನ್ನು ಮದುವೆಯಾಗಲಿಲ್ಲ ಎನ್ನುವುದು ಪ್ರೇಮದ ಸೋಲಾದರೆ ನಾನೊಂದು ದೊಡ್ಡ ಪಟ್ಟಿಯನ್ನೇ ಹಾಕಬೇಕಾಗುತ್ತದೆ. ಅಲಕ್ಷ್ಯದಿಂದಾಗಿ, ಅಜಾಗರೂಕತೆಯಿಂದಾಗಿ, ಮುಂಗೋಪದಿಂದಾಗಿ, ದ್ರೋಹದಿಂದಾಗಿ, ಪರಿಸ್ಥಿತಿಗಳಿಂದಾಗಿ, ಅಮಾಯಕತೆಯಿಂದಾಗಿ, ಮೂರ್ಖತನದಿಂದಾಗಿ, ಹೀಗೆ ಯಾವ ಯಾವ ಕಾರಣಗಳಿಗೋ ಪ್ರತಿಯೊಂದು ಪ್ರೇಮ ಮದುವೆಯಲ್ಲಿ ಮುಗಿಯುವುದಿಲ್ಲ. ಒಂದು ಪ್ರೇಮ ನೆರವೇರದೆ ಹೋದಾಗ ಎಷ್ಟು ದೊಡ್ಡ ನೋವಾಗಿ ಉಳಿಯುವುದೆಂಬ ಅನುಭವದ ಹಲವು ಉದಾಹರಣೆಗಳು ನನ್ನೊಳಗೆ ಇವೆ. ಪ್ರೇಮ ಬದುಕುವುದಕ್ಕೆ, ಜೀವಿಸುವುದಕ್ಕೆ ಕಾರಣವಾಗಿರುವುದರಿಂದಲೇ ಅದಕ್ಕೆ ಅರ್ಥ ಮತ್ತು ಗೌರವ. ಸತ್ತು ಹೋದ ಪ್ರೇಮಿಗಳ ಕಥೆಗಳು ಸಾಯದೇ ಇರುವುದು ಇತಿಹಾಸದ ಉದಾಹರಣೆಗಳಾಗಿರಬಹುದು. ಆದರೆ ಎಲ್ಲರ ಬದುಕು ಇತಿಹಾಸವಾಗುವುದಿಲ್ಲವಲ್ಲ. ನಾವು ನಾಳೆ ಇತಿಹಾಸವಾಗುತ್ತೇವೋ ಇಲ್ಲವೋ ಇಂದು ಜೀವಿಸಿಬಿಡಬೇಕು, ಬದುಕಿಬಿಡಬೇಕು ಎನ್ನುವುದು ನನ್ನ ಪಾಲಿಸಿ. ನನ್ನ ಬದುಕಿನಲ್ಲಿ ಬಹಳ ಪ್ರೇಯಸಿಯರು ಬದಲಾಗಿದ್ದಾರೆ, ಆದರೆ ನನ್ನೊಳಗಿನ ಪ್ರೇಮ ಹಾಗೆಯೇ ಇದೆ. ಪ್ರೇಮಿಸುವ ಗುಣವನ್ನು ಕಳೆದುಕೊಂಡರೆ ಜೀವನವೇ ಶೂನ್ಯವಾಗಿ ಬಿಡುತ್ತದೆ. ನಾವು ಬದುಕನ್ನು ಪ್ರೇಮಿಸಲು ತೊಡಗಿದರೆ ಸಿಗುವ ಪ್ರೇಮ ಎಷ್ಟೇ ನೋವು ತರುವ ಅನುಭವವಾದರೂ ಬದುಕು ನಮ್ಮನ್ನು ಕಾಪಾಡುತ್ತದೆ. ಹಿಂದೆ ಪ್ರೇಮಿಸಿದ ಅದೇ ತೀವ್ರತೆಯಿಂದ ಮತ್ತೆ ಮತ್ತೆ ಇನ್ನೊಬ್ಬಳನ್ನು ಪ್ರೇಮಿಸಲು ನನ್ನಿಂದ ಸಾಧ್ಯವಾಗಿದೆ. ಮುಖದಲ್ಲಿ ಮೀಸೆ ಮೂಡುವುದಕ್ಕೆ ಮೊದಲೇ ಮನಸ್ಸಲ್ಲಿ ಪ್ರೇಮ ಹುಟ್ಟಿದೆ. ಪ್ರೇಮದಿಂದ ಆರಂಭಗೊಂಡ ಸಂಬಂಧ ಕಾಮದಲ್ಲಿ ಮುಗಿದಿದೆ. ಕಾಮದಿಂದ ಆರಂಭಗೊಂಡ ಸಾನ್ನಿಧ್ಯ ಪ್ರೇಮವಾಗೂ ಉಳಿದಿದೆ. ವರ್ಷಗಟ್ಟಲೆ ಸಾಗಿ ಬಂದ ಪ್ರೇಮ ಕೆಲವೇ ಕ್ಷಣಗಳಲ್ಲಿ ಕೈಜಾರಿ ಬಿದ್ದ ಗಾಜಿನಂತೆ ನುಚ್ಚು ನೂರಾಗಿದೆ. ಎಷ್ಟು ತುಂಡುಗಳಾಗಿ ಪ್ರೇಮ ಒಡೆದಿತ್ತೋ ಅದು 100 ಪಟ್ಟು ತುಂಡುಗಳಾಗಿ ನನ್ನ ಮನಸ್ಸು ಒಡೆದಿದೆ. ಕೆಲವೇ ದಿನಗಳ ಸ್ನೇಹದಲ್ಲಿ 100 ವರ್ಷದ ಸಾನ್ನಿಧ್ಯ ತಂದಳು ಒಬ್ಬಳು. ಎಲ್ಲಿಂದಲೋ ಬಂದವಳು ಗೆಳೆಯನೊಬ್ಬನ ಮೂಲಕ ನನಗೆ ಪರಿಚಯವಾಗಿದ್ದಳು. ಕಣ್ಣಲ್ಲೇ ನಗುವಳು, ಮಾತು ಕವಿತೆಯಂತಿರುತ್ತಿತ್ತು. ಅವಳ ಪ್ರತಿ ಹಾವಭಾವ ಹುಚ್ಚು ಹಿಡಿಸುತ್ತಿತ್ತು. ನೋಟದಿಂದಲೇ ಎಲ್ಲರನ್ನೂ ಸೆಳೆಯುವ ವಶೀಕರಣ ಶಕ್ತಿ ಅವಳಲ್ಲಿತ್ತು. ಆ ಅಪರಿಚಿತಳನ್ನು ಮಾತನಾಡಿಸಿದರೆ ಸಾಕೆಂದು ನನ್ನ ಗೆಳೆಯರ ಬಳಗದಲ್ಲಿ ದೊಡ್ಡ ಪೈಪೋಟಿಯೇ ಇತ್ತು. ನನ್ನೊಂದಿಗೆ ತುಂಬ ಆಪ್ತವಾಗಿ ಮಾತನಾಡುತ್ತಾ ಹತ್ತಿರವಾದಳು ಇವಳು. ಒಂದೆರಡು ದಿನ ಉಳಿಯಲು ಸ್ಥಳ ಹುಡುಕುತ್ತಿದ್ದಾಗ ನನ್ನ ಮನೆಗೆ ಕರೆದುಕೊಂಡು ಹೋದೆ. ನನ್ನ ತಾಯಿ ಅವಳನ್ನು ಮಹಾರಾಣಿಯಂತೆ ನೋಡಿಕೊಂಡಳು. ಅಷ್ಟು ಆಪ್ತಳಾಗಿದ್ದಳು. ದಿಢೀರೆಂದು ಒಂದು ದಿನ ಕಾಣೆಯಾದಳು. ಎಲ್ಲಿ ಹುಡುಕುವುದೆಂದು ದಿಕ್ಕು ತೋಚದೆ ಅಲೆದಾಡಿದೆ. ಗೆಳೆಯರು ನೂರಾರು ಕತೆಗಳನ್ನು ಕಟ್ಟಿ ತಲೆ ಕೆಡಿಸಿದರು. ಕೆಲವು ವಾರಗಳ ನಂತರ ಅವಳನ್ನು ನೋಡಿದೆ. ಇನ್ನೊಬ್ಬನೊಡನೆ ನಗುತ್ತಾ ಮಾತನಾಡುತ್ತಿದ್ದಳು. ನನ್ನೊಂದಿಗೆ ನಕ್ಕಾಗ ಅವಳ ನಗೆಯಲ್ಲೊಂದು ಸೆಳೆತವಿತ್ತಲ್ಲ, ಆ ಸೆಳೆತ ಹಾಗೆಯೇ ಇದೆ. ನಾನು ಅವಳ ಮುಂದೆ ಎಷ್ಟು ನೀರಾಗಿ ನಿಂತಿದ್ದೇನೋ ಅದರ 2 ಪಟ್ಟು ನೀರಾಗಿ ನಿಂತಿದ್ದಾನೆ ಯಾರೋ ಒಬ್ಬಳು ನಗುತ್ತಾ ಬಂದು ನಿಂತರೆ ಸಾಕು, ಅದನ್ನು ಪ್ರೇಮ ಎಂದು ಯಾಮಾರಿಸುವ ಇಷ್ಟೊಂದು ಗಂಡಸರು ಸಿದ್ಧರಾಗಿರುವಾಗ ಅವಳಲ್ಲಿ ನಾನು ಹೇಗೆ ತಪ್ಪು ಕಂಡು ಹಿಡಿಯಲಿ? ಇನ್ನೊಬ್ಬಳು ರಂಗಭೂಮಿಯಲ್ಲಿ ಪರಿಚಯವಾದಳು. ಹಾಗೆಯೇ ಗೆಳೆತನವಾಯಿತು. ಆಮೇಲೆ ಅದುವೇ ಪ್ರೇಮವಾಯಿತು. ನನ್ನೊಳಗಿದ್ದ ಪ್ರೇಮವನ್ನು ಅಗೆದು ಹೊರತಂದಳು. ಅವಳನ್ನು ಮದುವೆಯಾಗಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಂತೆಯೇ, ಸಾರಿ ಪ್ರಕಾಶ್, ನೀನಂದರೆ ನನಗೆ ತುಂಬ ಇಷ್ಟ,
ಆದರೆ ನಿನ್ನ ಸಂಪಾದನೆಯಿಂದ ನನಗೆ ಹಿಡಿಸುವ ಬದುಕನ್ನು ಕಟ್ಟಿಕೊಳ್ಳಲಾಗುವುದಿಲ್ಲ. ಅದು ನಮ್ಮಿಬ್ಬರನ್ನು ಸಂಕಷ್ಟದಲ್ಲಿ ದೂಡುತ್ತದೆ. ಬೇಡ, ನನಗೀಗಾಗಲೇ ಮನೆಯಲ್ಲಿ ಗಂಡು ಹುಡುಕುತ್ತಿದ್ದಾರೆ, ಕ್ಷಮಿಸು ಎಂದು ಪ್ರಾಕ್ಟಿಕಲ್ಲಾಗಿ ಹೇಳಿ ಹೋಗಿಯೇ ಬಿಟ್ಟಳು. ಕೋಪಿಸಿಕೊಂಡು ಮನೆ ಬಿಟ್ಟು ಹೋದ ಅಪ್ಪ ಬಳ್ಳಾರಿಯ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದಾನೆಂದು ಗೊತ್ತಾದಾಗ ಅವನನ್ನು ಕಂಡು ಬರಹೇಳಲು ಅಪ್ಪನಿಗೆ ಒಂದು ಜೊತೆ ಹೊಸ ಬಟ್ಟೆ ಕೊಂಡು ನನ್ನ ಕೈಯಲ್ಲಿಟ್ಟು ಕಳಿಸಿದ್ದಳು ಅಮ್ಮ. ಆ ಬಳ್ಳಾರಿಯಲ್ಲಿ ನಾನು ಪ್ರೀತಿಸಿದ ಗೆಳತಿ ಇದ್ದಳು. ಚರ್ಚಾ ಸ್ಪರ್ಧೆಗಳಲ್ಲಿ ಪರಿಚಯವಾದವಳು. ಯಾವ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರೂ ನನ್ನ ಕಣ್ಣುಗಳು ಅವಳನ್ನು, ಅವಳ ಕಣ್ಣುಗಳು ನನ್ನನ್ನು ಹುಡುಕುತ್ತಿದ್ದವು. ಪ್ರತಿ ಸಲ ಭೇಟಿಯಾದಾಗಲೂ ಹೇಳುವ ತವಕಿಸುವ ಅಂಶಗಳು ತುಟಿಯಂಚಿನಲ್ಲಿ ನಿಂತು ಬಿಡುತ್ತಿದ್ದವು. ಈ ಸಲ ಅವಳನ್ನು ಅವಳ ಊರಿನಲ್ಲಿಯೇ ಭೇಟಿಯಾಗಿ ಹೇಳಿಯೇ ಬಿಡಬೇಕೆಂದು ಅಪ್ಪನನ್ನು ಕರೆತರಲು ನೆಪದಲ್ಲಿ ಹೋದೆ. ಅಪ್ಪನನ್ನು ಕಂಡು ವಿಷಯ ಮುಟ್ಟಿಸಿ ಅವಳಿದ್ದ ವಿಳಾಸದ ಜಾಡು ಹಿಡಿದು ಮನೆಯ ಮುಂದೆ ಹೋಗಿ ನಿಂತಾಗ ಅವಳ ಮದುವೆಯಾಗಿ ಕುಟುಂಬವು ಮನೆ ಖಾಲಿ ಮಾಡಿ ಊರು ಬಿಟ್ಟು ವಾರವಾಗಿತ್ತು. ನಾನು ಅವಳು ಕೊನೆಯವರೆಗೂ ನಮ್ಮ ಪ್ರೇಮವನ್ನು ಇಬ್ಬರಿಗೊಬ್ಬರು ತೋಡಿಕೊಳ್ಳಲು ಇಲ್ಲ. ನಾಲಿಗೆಯ ತುದಿಯಲ್ಲಿ ನಿಂತ ರಾಗ ಮರೆತ ಮೆಚ್ಚಿನ ಹಾಡಿನಂತೆ ನಮ್ಮೊಳಗೆ ಉಳಿದು ಬಿಟ್ಟಿತ್ತು ನಮ್ಮಿಬ್ಬರ ಹಾಡು. ಹೀಗೆ ಹೇಳುತ್ತಲೇ ಹೋಗಬಹುದು. ಈ ಪ್ರೇಮಗಳೆಲ್ಲ ಸೋಲೆ ಎಂದು ಕೇಳಿದರೆ ಖಂಡಿತ ಇಲ್ಲ ಎಂದು ಹೇಳುವೆ ನಾನು. ಯಾವ ಪ್ರೇಮವೂ ಸೋಲೂ ಅಲ್ಲ, ಗೆಲುವೂ ಅಲ್ಲ. ಯಾಕಂದರೆ ಅದು ಸಂತೋಷವೋ, ದುಃಖವೋ, ತಪಸ್ಸೋ, ವರವೋ, ಶಾಪವೋ ಎಂದು ಪ್ರೇಮ ಎಂದು ಅನುಭವ. ನಮ್ಮ ಈ ಬದುಕಿನಲ್ಲಿ ಕೆಲವು ವಿಷಯಗಳನ್ನು ನಾವು ತಪ್ಪಿಸಲು ಸಾಧ್ಯವೇ ಇಲ್ಲ. ಮರಣದಂತೆ ಪ್ರೇಮ, ಕಾಮ ಎಲ್ಲವೂ ಜೀವಿಸುತ್ತಿರುವುದಕ್ಕೆ ಕಾರಣಗಳು. ನಮ್ಮ ಕೆಲವು ದಿನಗಳ ಬದುಕಿನಲ್ಲಿ ಸಿಗುವ ನೋವುಗಳೆಲ್ಲ ಸಹಿಸಬೇಕಾದ ಮತ್ತು ದಾಟಿ ಹೋಗಬೇಕಾದ ಸತ್ಯಗಳು. ಎಲ್ಲ ಮನುಷ್ಯರು ಹೆತ್ತವರಿಗೆ ನೋವು ಕೊಟ್ಟು ಹುಟ್ಟುವವರೇ ಅಲ್ಲವೇ? ಹಾಗಿದ್ದಾಗ ನೋವನ್ನು ಮಾತ್ರ ಎದುರುಕೊಳ್ಳಲಾರೆ ಎಂದು ಆತ್ಮಹತ್ಯೆಗೆ ದಾರಿ ಹುಡುಕುವುದು ನ್ಯಾಯವೇ? ನೋವಿಲ್ಲದ ಬದುಕು ಒಂದು ಬದುಕೆ? ನಾನು ತುಂಬ ಪ್ರೀತಿಸಿದ ನನ್ನ ಮಗ ವಿನಾಕಾರಣ ದಿಢೀರೆಂದು ತೀರಿ ಹೋದ. ಅದು ಕ್ಷಣಗಳಲ್ಲಿ ಸಂಭವಿಸಿದ ವಿಪತ್ತು. ಯಾರನ್ನೂ ದೋಷಿಸಲಾಗದ ನೋವಿದೆಯಲ್ಲ, ಅದನ್ನು ಹೇಗೆ ವಿಸರಿಸಲಿ? ಹಾಗೆಂದು ನಾನವನ ಮೇಲಿಟ್ಟಿದ್ದ ಪ್ರೀತಿಯ ಕುರುಹಾಗಿ ಅವನನ್ನು ಪೆಟ್ಟಿಗೆಯಲ್ಲಿರಿಸಿ ನನ್ನೊಂದಿಗೆ ಇರಿಸಿಕೊಳ್ಳಲು ಸಾಧ್ಯವೇ? ಆದರೆ ಅವನನ್ನು ಮಣ್ಣಿನಲ್ಲಿ ಹೂತ ಮೇಲೂ ಅವನ ನೆನಪು ನನ್ನೊಳಗಿನ್ನೂ ಜೀವಂತವಾಗಿದೆ. ಅವನ ಹುಟ್ಟು ನನ್ನ ಗೆಲುವಾಗಿ, ಅವನ ಸಾವು ನನ್ನ ಸೋಲಾಗಲಾರದು. ಅವನು ಬದುಕಿದ್ದಾಗ ಅನುಭವವಾಗಿದ್ದ, ಸಾಯುವಾಗಲೂ ಅನುಭವವಾಗಿದ್ದ. ಅವನಿಲ್ಲದೆ ನಾನೀಗ ಬದುಕುತ್ತಿರುವಾಗಲೂ ಅನುಭವವಾಗಿಯೇ ಇದ್ದಾನೆ. ನನ್ನ ಮಗನ ಮೇಲೆ ನಾನಿಟ್ಟಿದ್ದು ಪ್ರೇಮವೇ? ನೋವಿನಿಂದ ತಪ್ಪಿಸಿಕೊಳ್ಳಲು ಆತ್ಮಹತ್ಯೆಯ ಮೊರೆ ಹೋಗುವುದು, ಅದಕ್ಕೆ ಪ್ರೇಮವನ್ನು ಕಾರಣವೆಂದು ಹೇಳುವುದಕ್ಕಿಂತ ದೊಡ್ಡ ಅರ್ಥಹೀನ ಮಾತು ಬೇರೊಂದಿಲ್ಲ. ಗಂಡೋ ಹೆಣ್ಣೋ, ಯಾರೇ ಆದರೂ ಬದುಕನ್ನು ಪ್ರೇಮಿಸಬೇಕು. ಹಾಗಿದ್ದಾಗಲೇ ನೋವು ಓಡಿ ಅವಿತುಕೊಳ್ಳುವ ವಿಷಯವಾಗದೆ ದಾಟಿ ಹೋಗಲೇಬೇಕಾದ ಅನುಭವವಾಗಿ ಇರುತ್ತದೆ. ನಗುವಿನಂತೆಯೇ ಅಳುವು ಒಂದು ಅನುಭವ.